ಕಾಫಿ ಬಿಲ್ ಕೇಳಿದ್ದಕ್ಕೆ ಪೊಲೀಸರೇ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ವರದಿಯಾಗಿದೆ. ಕ್ಯಾಂಟೀನ್ ಸಿಬ್ಬಂದಿ ಮೇಲೆ 3 ಪೊಲೀಸರು ಸೇರಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ 3 ಸಿಬ್ಬಂದಿಯವರು ಏರ್ಪೋರ್ಟ್ನ ಆಲ್ಫಾ ಕ್ಯಾಂಟೀನ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ವಿರುದ್ಧ ದಾಖಲಾಗಿರುವಂತಹ ದೂರು. ಪೊಲೀಸರು ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಂಗರಾಜು, ಬಾಳಪ್ಪ, ಕುಮಾರ್ 3 ಜನ, ಗಂಗರಾಜು, ಬಾಳಪ್ಪ ಮತ್ತು ಕುಮಾರ್ 3 ಜನ ಹಲ್ಲೆ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ. ಈ ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ನಲ್ಲಿರುವಂತಹ ಒಂದು ಆಲ್ಫಾ ಕ್ಯಾಂಟೀನ್. ಸೊ ಅಲ್ಲಿ ನೋಡಿ, ಇಲ್ಲಿ 3 ಏರ್ಪೋರ್ಟ್ ಠಾಣೆಯ ಕಾನ್ಸ್ಟೇಬಲ್ಗಳೇ ಅಂತ ಇವರು 3 ಜನ. ಒಬ್ಬರು ಗಂಗರಾಜು, ಬಾಳಪ್ಪ ಮತ್ತು ಕುಮಾರ್ ಅಂತ ಹೇಳಿ. ಅಲ್ಲಿ ಬಂದೇನೋ ಕಾಫಿ ಕುಡಿದಿದ್ದಾರೆ. ಕಾಫಿ ಕುಡ್ದಾದ್ಮೇಲೆ ಅವನು ಬಿಲ್ ಕೇಳಿದ್ದಾನೆ ಕ್ಯಾಂಟೀನ್ ಅವನು. ಅದಕ್ಕೆ ಸಿಟ್ಟಾಗಿ ಈ 3 ಜನ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ. ಬಟ್ ಈ ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರುವಂಥ ದೃಶ್ಯದಲ್ಲಿ ಒಬ್ಬ ಬಂದು ಆತನ ಮೇಲೆ ಹಲ್ಲೆ ಮಾಡುವಂಥದ್ದು ಒಂದು ದೃಶ್ಯ ಅಂತೂ ಇಲ್ಲಿ ಸರಿಯಾಗಿದೆ. ಆ ದೃಶ್ಯಗಳನ್ನು ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 3 ಜನ ಇದ್ದರು ಅನ್ನುವಂಥದ್ದನ್ನು ಈಗ ಕ್ಯಾಂಟೀನ್ ಸಿಬ್ಬಂದಿ ಹೇಳಿದ್ದಾನೆ. 3 ಕೂಡ ಏರ್ಪೋರ್ಟ್ ಠಾಣೆಯಲ್ಲಿ ನೈಟ್ ಬೀಟ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ದಾರೆ. ಆಗ ಆಗಿರುವಂಥ ಒಂದು ಕಿರಿಕ್. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಏನಕ್ಕೋಸ್ಕರ ಗಲಾಟೆ ಆಗಿದ್ದು? ಈಗೇನು ಇವ್ರ ಮೇಲೆ ಏನಾದರೂ FIR ಆಗಿ ಇವ್ರನ್ನೇನಾದ್ರು ಸಸ್ಪೆಂಡ್ ಏನಾದ್ರು ಮಾಡಿದಾರಾ? ಏನಾಗಿದೆ ಈಗ ಈ ಪ್ರಕರಣದಲ್ಲಿ ಡೆವಲಪ್ಮೆಂಟ್? ಖಂಡಿತ ರೆಹಮಾನ್, ಏನೊಂದು ಕೆಂಪೇಗೌಡ ನಲ್ಲಿ ದಿನದ 24 ಗಂಟೆಯೂ ಸಹ ಏನೊಂದು ಕ್ಯಾಂಟೀನ್ ಮತ್ತೆ ಅಂಗಡಿ ಮುಂಗಟ್ಟು ಓಪನ್ ಇರುತ್ತೆ. ಯಾಕಂದ್ರೆ ಪ್ರಯಾಣಿಕರು ಸಹ ಸಿಬ್ಬಂದಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರ ಪರಿಣಾಮ 24 ಗಂಟೆ ಸಹ ಓಪನ್ ಇರುತ್ತೆ. ಆದ್ರೆ ಏನು ತಡರಾತ್ರಿ ಏನೋ ಒಂದು ಪೊಲೀಸರು ಬೀಟ್ ಅಲ್ಲಿ ಇದ್ದಂತ 3 ಜನ ಪೊಲೀಸರು, ಗಂಗರಾಜು ಮತ್ತೆ ಬಾಳಪ್ಪ ಮತ್ತೆ ಕುಮಾರ್ ಅಂತಕ್ಕಂಥವ್ರು, ಇವರು ಏನೊಂದು ಏರ್ಪೋರ್ಟ್ ಗೆ ಬಂದು ಅಲ್ಲಿ ಒಂದು ಟೀ ಅನ್ನ ಕುಡಿಯೋದಕ್ಕೆ ಹೋಗ್ತಾರೆ. ಟೀ ಕೇಳಿದಂತ ಸಂದರ್ಭದಲ್ಲಿ ಆ ಸಿಬ್ಬಂದಿ ಬಿಲ್ ತೆಗೆದುಕೊಂಡು ಬನ್ನಿ, ನಂತರ ಟೀ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದ. ಹೀಗಾಗಿ ಏನ್ ನಾವು ಪೊಲೀಸರಾಗಿದ್ದೀವಿ, ನಾವು ಯಾಕೆ ಬಿಲ್ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದರ್ಪವನ್ನ ಮರಿದ್ದಾರೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ಏನೋ ಒಂದು ಸಿಬ್ಬಂದಿಯನ್ನ ಬೈದಿದ್ದಾರೆ, ನಿಂದಿಸಿದ್ದಾರೆ. ಜೊತೆಗೆ ನಿಂದಿಸಿದ ನಂತರ ಒಬ್ಬ ಏನೊಂದು ಗಂಗರಾಜು ಅಂತಕ್ಕಂಥ ಸಿಬ್ಬಂದಿ ಒಂದು ಹೋಟೆಲ್ನ ಸಿಬ್ಬಂದಿ ಮೇಲೆ ಒಂದು ಕೈಯನ್ನ ಸಹ ಮಾಡಿ ಪಂಚನ್ನ ಸಹ ಮಾಡಿದ್ದಾನೆ. ಹೀಗಾಗಿ ಆ ಪಂಚ್ ಮಾಡಿ ಹಲ್ಲೆಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಈಗ ಈ 3 ಜನ ಸಿಬ್ಬಂದಿ ವಿರುದ್ಧ ಒಂದು FIR ಸಹ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಏನೊಂದು 24 ಗಂಟೆಯೂ ಸಹ ಏರ್ಪೋರ್ಟ್ ನಲ್ಲಿ ಕ್ಯಾಂಟೀನ್ ಓಪನ್ ಗೆ ಅವಕಾಶ ಇದ್ರು ಸಹ ಏನು ಇವರು ಆ ಲೈಟ್ ಗಳನ್ನ ಆಫ್ ಮಾಡಿಸಿ ಕ್ಯಾಂಟೀನ್ ಅನ್ನ ಬಂದ್ ಮಾಡ್ತಿದ್ದಾರೆ. ನಮಗೆ ಟೀ ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಯಾರಿಗೂ ಸಹ ನೀವು ಟೀ ಮಾರಾಟ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಬೆದರಿಕೆಯನ್ನ ಹಾಕಿ ಟೀ ಶಾಪ್ ಅನ್ನ ಬಂದ್ ಮಾಡಿಸಿದ್ರು. ಹೀಗಾಗಿ ಏನು ಹೋಟೆಲ್ನ ಸಿಬ್ಬಂದಿ ಮತ್ತು ಮಾಲೀಕರು ಈ ಬಗ್ಗೆ ಒಂದು ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಪ್ರಕರಣವನ್ನು ದಾಖಲಿಸಿದ್ರು. ಜೊತೆಗೆ ಹಿರಿಯ ಅಧಿಕಾರಿಗಳು ಸಹ ಈ ಬಗ್ಗೆ ಗಮನಕ್ಕೆ ತಂದಿದ್ರು. ಹೀಗಾಗಿ ಏನು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ರು. FIR ಅಲ್ಲಿ 3 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ರೆ. ಪ್ರಮುಖವಾಗಿ ಇವ್ರದ್ದು ಬೀಟ್ ವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ಕಡೆ ಇದ್ರೆ, ಇವರು ಬೇರೆ ಕಡೆ ಬಂದು ಮತ್ತೊಂದು ಕಡೆ ಬಂದು ಈ ರೀತಿಯಾದ ದರ್ಪವನ್ನ ಮೆರೆದಿದ್ದಾರೆ. ಪೊಲೀಸ್ ಏರ್ಪೋರ್ಟ್ ನಲ್ಲಿ ಎಲ್ಲದಕ್ಕೂ ಅವಕಾಶ ಇದ್ರು ಸಹ ಇವರು ಈ ರೀತಿ ದರ್ಪವನ್ನ ಮೆರೆದ. ಜೊತೆಗೆ ಹಿಂದೆಯೂ ಸಹ ಏನು ಗಂಗರಾಜು ಅಂತಕ್ಕಂಥ PC ಮೇಲೆ ಹಿಂದೆ ಸಹ ಸಸ್ಪೆಂಡ್ ಆಗಿದ್ದ. ಜೊತೆಗೆ ಹಿಂದೆ ಸಹ ಇದೇ ರೀತಿ ಒಂದಷ್ಟು ದಬ್ಬಾಳಿಕೆ ಮಾಡಿದ್ದ ಅಂತಕ್ಕಂಥ ಆರೋಪ ಸಹ ಇದು ಕೇಳಿ ಬಂದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಏರ್ಪೋರ್ಟ್ ಪೊಲೀಸರು ಪ್ರಕರಣವನ್ನು ಸಹ ದಾಖಲಿಸಿ ತನಿಖೆಯನ್ನು ಸಹ ನಡೆಸ್ತಾ ಇರ್ತಕ್ಕಂಥದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ನವೀನ್.